ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ತನ್ನ ಮತ್ತು ತನ್ನ ಮಗನ ವಿರುದ್ಧ ಎಫ್ಐಆರ್ ದಾಖಲಾಯಿತು, ಶಾಸಕ ಮತ್ತು ಪುತ್ರ ಎಸ್ಕೇಪ್ ಆಗಿದ್ದಾರೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದಲ್ಲಿ ಪರಶುರಾಮ್ ಸಾವಿನ ಬಳಿಕ ಶಾಸಕ ಮತ್ತು ಪುತ್ರ ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಶಾಸಕ ಚನ್ನಾರೆಡ್ಡಿ ಮತ್ತು ಪುತ್ರ ಪಂಪನಗೌಡ ಇದ್ದಾರಂತೆ. ಅರೆಸ್ಟ್ ಮಾಡ್ತಾರೆ ಅನ್ನೋ ಭೀತಿಯಿಂದ ಈಗಾಗಲೇ ಅವರ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಈ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಿದೆ ರಾಜ್ಯ ಸರ್ಕಾರ. CID ಅವರು ಕೂಡ ಈಗ ಸದ್ಯದಲ್ಲೇ ತನಿಖೆ ಆರಂಭ ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲಿ ಬಂಧನ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಶಾಸಕ ಮತ್ತು ಶಾಸಕರ ಪುತ್ರ ಇಬ್ಬರೂ ಕೂಡ ಈಗ ಇಬ್ಬರು ನಾಪತ್ತೆ ಆಗಿದ್ದಾರೆ. ತಪ್ಪೇ ಮಾಡಿಲ್ಲ ಅನ್ನೋದೇ ಆಗಿದ್ದಿದ್ರೆ ಯಾಕೆ ನಾಪತ್ತೆ ಆಗಬೇಕಾಗಿತ್ತು? ವಿಚಾರಣೆಯನ್ನು ಎದುರಿಸಬಹುದಾಗಿತ್ತು. ಆದರೆ ಅರೆಸ್ಟ್ ಮಾಡ್ತಾರೆ ಬಂಧನದ ಭೀತಿಯಲ್ಲಿ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಪುತ್ರ ಎಸ್ಕೇಪ್. ಯಾಕೆಂದರೆ ಪರಶುರಾಮ್ ಅವರ ಪತ್ನಿ ಮಾಡಿರ್ತಕ್ಕಂಥ ಆರೋಪ, ಚನ್ನಾರೆಡ್ಡಿ ಮತ್ತು ಪುತ್ರ ಪಂಪನಗೌಡ ಇಬ್ಬರು ಕೂಡ ಪರಶುರಾಮ್ಗೆ ವಿಪರೀತ ಕಿರುಕುಳ ಕೊಟ್ಟಿದ್ದಾರೆ, ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಅದರಿಂದ ಮನನೊಂದು ಅವರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂತ ಅವರು ದೂರು ಕೊಟ್ಟಿದ್ದಾರೆ. ದೂರಾಗಿ FIR ಕೂಡ ಆಗಿದೆ. ಇವರೇ A1 A2 ಅಪ್ಪ ಮಗ. ಹಾಗಾಗಿ ಈಗ ಅವರಿಬ್ಬರು ಕೂಡ ಅರೆಸ್ಟ್ ಆಗ್ತಾರೆ ಅಂತಕ್ಕಂಥ ಭೀತಿ ಅವರಿಬ್ಬರಿಗೂ. ಹಾಗಾಗಿ ನಾಪತ್ತೆ ಆಗಿದ್ದಾರೆ, ನಾಟ್ ರೀಚಬಲ್. CID ಅವರು ಈಗಾಗಲೇ ಚಾರ್ಜ್ ತಗೊಂಡಿದ್ದಾರೆ. ತಗೊಂಡ ಬಳಿಕ ಈಗ ಮುಂದೇನು ಅಂತ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ ಪ್ರಕರಣದ ತನಿಖೆ CID ವರ್ಗಾವಣೆ ಆದ ನಂತರ CID ಅವರು ಚಾರ್ಜ್ ತಗೊಂಡು ಈಗಾಗಲೇ ತನಿಖೆ ಆರಂಭ ಮಾಡಿದಾರಾ? ಈಗ ಶಾಸಕ ಮತ್ತು ಶಾಸಕರ ಪುತ್ರದ ವೇರಿಯಬಲ್ಸ್ ಗೊತ್ತಾಗಿದೆಯಾ? ಏನು ಅಪ್ಡೇಟ್ಸ್ ಇದೆ ಈ ವಿಚಾರದಲ್ಲಿ? ಅರವಿಂದ್, ಈ ಒಂದು PSI ಪರಶುರಾಮ್ ಸಾವಿನ ಪ್ರಕರಣ ನಂತರ ತಂದೆ ಮಗ ಅಂದರೆ ಶಾಸಕ ಚನ್ನಾರೆಡ್ಡಿ ಹಾಗೂ ಪುತ್ರ ನಿನ್ನೆಯಿಂದಲೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಸೊ ಅದಾದ ಬಳಿಕ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳ ನಂತರ ರಾಜ್ಯ ಸರ್ಕಾರ ಗೃಹ ಇಲಾಖೆ ಏನಂದ್ರೆ ಈ ಒಂದು ಪ್ರಕರಣವನ್ನು CIDಗೆ ಹಸ್ತಾಂತರ ಮಾಡಿದ್ದು. ಇದೀಗ ಏನಂದ್ರೆ CIDಯ ಒಂದು ತಂಡ ಏನಂದ್ರೆ ಯಾದಗಿರಿಯ SP ಕಚೇರಿಗೆ ಭೇಟಿ ಕೊಟ್ಟಿದೆ. ಅದಾದ ಬಳಿಕ ಇನ್ನೇ ಎಲ್ಲಿ ಪ್ರಕರಣ ದಾಖಲಾಗಿತ್ತು ಯಾದಗಿರಿಯ ಟೌನ್ ಪೊಲೀಸ್ ಠಾಣೆಗೆ, ಆ ಒಂದು ಪೊಲೀಸ್ ಠಾಣೆಗೆ CID ಪೊಲೀಸರು ಹೋಗ್ತಾರೆ. ಯಾವೆಲ್ಲ ದಾಖಲೆಗಳನ್ನು ನಿನ್ನೆ ಅಲ್ಲಿ ಒಂದು ಕುಟುಂಬಸ್ಥರು ಕೊಟ್ಟಿದ್ದಾರೆ ಆ ಎಲ್ಲ ದಾಖಲೆಗಳನ್ನು ಕೂಡ CID ತಂಡ ಏನಂದ್ರೆ ವಶಕ್ಕೆ ಪಡೆಯಲಿದೆ. ಅದೇ ರೀತಿಯಾಗಿ ಇನ್ನೊಂದು ಈ ಒಂದು ಎಂಟೈರ್ ಪ್ರಕರಣದಲ್ಲಿ ಒಂದು ಗಂಭೀರವಾದಂತಹ ಆರೋಪ ಇರೋದು ಹಣದ ಒಂದು ಶಾಸಕರು ಪಡೆದಿದ್ದಾರೆ ಅಂತ ಹೇಳಿ. ಇದು ಪ್ರೂವ್ ಆಗಬೇಕಾದ್ರೆ ಪರಶುರಾಮ್ ಅವರ ಮೊಬೈಲ್ನಲ್ಲಿ ಯಾವೆಲ್ಲ ಕಾಲ್ ರೆಕಾರ್ಡ್ಸ್ ಇವೆ, ಈ ಒಂದು ಸಂಬಂಧ ಪ್ರಕರಣದಂತೆ ಎಷ್ಟು ಜನರಿಗೆ ಈ ಹಿಂದೆ ಪರಶುರಾಮ್ ಅವರು ಮಾತಾಡಿದ್ರು ಎಂಬುದರ ಬಗ್ಗೆ, ಅದರ ಬಗ್ಗೆ ಎವಿಡೆನ್ಸ್ಗಳನ್ನು ಕೂಡ ಒಂದು CID ತಂಡ ಏನಂದ್ರೆ ಕಲೆ ಹಾಕಬೇಕಾಗಿದೆ. ಯಾಕಂದ್ರೆ ಪರಶುರಾಮ್ ಅವರು ಸಾವು ಏನಂದ್ರೆ ಹೃದಯಾಘಾತ ಅಂತ ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಒಂದು ವಾರಗಳ ಕಾಲ ಬಿಟ್ಟು ಬರಲಿದೆ. ಅಲ್ಲಿವರೆಗೂ ಕೂಡ ಏನಂದ್ರೆ CID ಅಧಿಕಾರಿಗಳು ಈ ಹಿಂದೆ ಪ್ರಮುಖವಾಗಿ ಅವರ ಪತ್ನಿ ಮಾಡಿರುವಂತಹ ಆರೋಪ ಅಂದ್ರೆ ನಮ್ಮ ಗಂಡನ ಸಾವಿಗೆ ಶಾಸಕ ಚನ್ನಾರೆಡ್ಡಿ ಕಾರಣ ಅಂದ್ರೆ, ಯಾಕಂದ್ರೆ ಹಣಕಾಸು ಸುಮಾರು 25ರಿಂದ 30 ಲಕ್ಷ ಹಣ ಪಡೆದು ಏನಂದ್ರೆ ವರ್ಗಾವಣೆ ಮಾಡಿದ್ರು. ಇದರಿಂದ ಡಿಪ್ರೆಷನ್ಗೆ ಹೋಗಿ ನನ್ನ ಗಂಡ ಸಾವನ್ನಪ್ಪಿದ್ದಾನೆ ಅಂತೇಳಿ ಮೃತನ ಪತ್ನಿ ಏನಂದ್ರೆ ಶ್ವೇತಾ ಅವರು ದೂರು ಕೊಟ್ಟಿದ್ರು. ಅದರ ಆಧಾರದ ಮೇಲೆ CID ಅಧಿಕಾರಿಗಳು ಮೊದಲು ತನಿಖೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಭೇಟಿ ಕೊಟ್ಟಂತಹ CID ತಂಡ ಏನಂದ್ರೆ ಮೊದಲಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಮತ್ತು ಪರಶುರಾಮ್ ಬಳಿ ಇರುವಂತಹ ಏನು ಮೊಬೈಲ್ ಇತ್ತು ಆ ಮೊಬೈಲನ್ನು ತೆಗೆದುಕೊಂಡು FSLಗೆ ಕಳುಹಿಸಿದ ಬಳಿಕ ಯಾವೆಲ್ಲ ಕಾಲ್ ರೆಕಾರ್ಡ್ಸ್ಗಳು ಅಲ್ಲಿ ಲಭ್ಯವಾಗುತ್ತೆ ಎಂಬುದರ ಬಗ್ಗೆ ಈಗ ಸದ್ಯ ಏನಂದ್ರೆ ಎಲ್ಲರ ಕಣ್ಣು ಇದೆ. ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನು ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಖಿನ್ನತೆಯಿಂದ ಅಂದರೆ ಖಿನ್ನತೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ಬೋದಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಿಲ್ಲ. ನಾರ್ಮಲ್ ಹೃದಯಾಘಾತ ಅಂತಲೇ ಆದರೆ ಆವಾಗ ಅದನ್ನು ಕೋರ್ಟ್ನಲ್ಲಿ ಸಾಬೀತುಪಡಿಸೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಲೆಟ್ಸ್ ವೇಟ್ ಆ್ಯಂಡ್ ಸಿ. ಆ ರಿಪೋರ್ಟ್ ಬರೋದಕ್ಕೆ ಇನ್ನೂ 5-6 ದಿನಗಳಂತೂ ಬೇಕಾಗುತ್ತೆ. ಆ 5-6 ದಿನಗಳಲ್ಲಿ CID ಅವರು ಬೇರೆ ರೀತಿಯಲ್ಲಿ ತನಿಖೆಯನ್ನು ಆರಂಭ ಮಾಡಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ PM ರಿಪೋರ್ಟ್ ಇಟ್ಕೊಂಡು ಅದರ ಆಧಾರದ ಮೇಲೆ ಇವರು ಮುಂದೆ ತನಿಖೆಯನ್ನು ಕೈ ಎತ್ಕೋಬೇಕಾಗುತ್ತೆ.